ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಮೊದಲನೇದಾಗಿ ನಾನೊಂದು ಪ್ರಶ್ನೆಯನ್ನ ಕೇಳಬೇಕು. ರಾಹುಲ್ ಗಾಂಧಿ ಭಾರತೀಯ ಸಂಸತ್ತಲ್ಲಿ ವಿರೋಧ ಪಕ್ಷದ ನಾಯಕನ ಅಥವಾ ಒಂದಷ್ಟು ವಿದೇಶಿ ಮಾಸ್ಟರ್ಗಳ ಪರವಾಗಿ ಭಾರತದ ವಿರುದ್ಧ ಇರುವಂತಹ ವಿರೋಧ ಪಕ್ಷದ ನಾಯಕನ? ದಯವಿಟ್ಟು ನನಗೆ ಉತ್ತರವನ್ನು ಕೊಡಬೇಕು. ವೀಕ್ಷಕರೇ, ಮೊದಲಿಗೊಂದು ಗುಡ್ ನ್ಯೂಸ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಗೂ ಬೇಲ್ ಸಿಕ್ಕಿಬಿಡ್ತು. ಬೇಲ್ ಸಿಕ್ಕೇ ಬಿಡ್ತು. ನನಗೆ ಅಂತ ಅನ್ಕೊಂಡ್ರ? ನನಗಲ್ಲ, ರಾಹುಲ್ ಗಾಂಧಿ ಅವರಿಗೆ. ಮತ್ತೊಂದು ದಿನ, ಮತ್ತೊಂದು ಕ್ಷಮೆಯಾಚನೆ, ಮತ್ತೊಮ್ಮೆ ಬೇಲ್. ಈ ಬಾರಿ ಯಾವುದಕ್ಕೆ ಅಂತ ಕೇಳಿದ್ರ, ಅಮಿತ್ ಶಾ ಅವರು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಸೊ ಆ ವಿಚಾರವಾಗಿ ಈ ಬಾರಿ ಮಾಫಿಯಾ ರಾಜ ರಾಹುಲ್ ಗಾಂಧಿ ಅವರಿಗೆ ಬೇಲ್ ಸಿಕ್ಕಿಬಿಟ್ಟಿದೆ. ಅಲ್ಲ, ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಈ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಏನಾದ್ರೂ ಯೋಗ್ಯತೆ ಇದೆಯಾ ಅಂತ, ಆ ಅರ್ಹತೆ ಇದೆಯಾ ಅಂತ? ಸೋನಿಯಾ ಗಾಂಧಿ ಹೊರಗಿರುವಂಥದ್ದು ಬೇಲ್ ಮೇಲೆ, ರಾಹುಲ್ ಗಾಂಧಿ ಹೊರಗಿರುವಂಥದ್ದು ಬೇಲ್ ಮೇಲೆ. ಹೌದಲ್ವೋ? ಒಬ್ರು ಕಾಂಗ್ರೆಸ್ ಅನ್ನು ಮುನ್ನಡೆಸ್ತಾ ಇದ್ದಾರೆ, ಇನ್ನೊಬ್ರು ಕಾಮಿಡಿ ಫ್ಯಾಕ್ಟರಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅಂಡ್ ಈ ಅಮ್ಮ ಮಗ ನಮ್ಮ ದೇಶಕ್ಕೆ ನೈತಿಕತೆ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಪಾಠವನ್ನ ಮಾಡ್ತಾರೆ. ವಾರೆವಾ, ಯೋಗ್ಯತೆ ಇದೆಯಾ ಅವರಿಗೆ? ವೀಕ್ಷಕರೇ, ಮೊದಲಿಗೆ ನ್ಯಾಯಾಂಗ ರಾಹುಲ್ ಗಾಂಧಿ ಅವರ ನಕಲಿ ಹೇಳಿಕೆಗೆ ಅವರಿಗೆ ಎಷ್ಟು ಬಾರಿ ಮುಖಕ್ಕೆ ಉಗಿದು ಕಳಿಸಿದೆ ಅನ್ನುವಂಥದ್ದನ್ನ ಹೇಳ್ತೀನಿ. ಕೆಲವು ದಿನಗಳ ಹಿಂದೆ ನಮ್ಮ ಸೈನ್ಯದ ವಿರುದ್ಧ ಚೈನಾ ಮಾಡಿದಂತಹ ಪ್ರೊಪಗ್ಯಾಂಡವನ್ನ ಬೆಂಬಲಿಸಿ ನಮ್ಮದೇ ಸೈನಿಕರನ್ನ ಅವಮಾನ ಮಾಡಿದಕ್ಕೆ ಸುಪ್ರೀಂ ಕೋರ್ಟ್ ಭಾರತೀಯನಾ ನೀನು ಅಂತ ಕೇಳಿ ಸರಿಯಾಗಿ ಉಗಿದು ಕಳಿಸಿದೆ. ಅಂಡ್ ಇಲ್ಲಿ ಚೈನಾ ಜೊತೆಗೆ ಕಾಂಗ್ರೆಸ್ಗೆ ಇರುವಂತಹ ಸಂಬಂಧವನ್ನ ಸ್ಪೆಷಲ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ. ಅಂಡ್ ಇಲ್ಲಿ ರಾಹುಲ್ ಗಾಂಧಿಯನ್ನ ವಿರೋಧ ಪಕ್ಷದ ನಾಯಕ ಅಂತ ಕರೆಯೋದಕ್ಕಿಂತ ಬೇಲ್ ಪುತ್ರ ರಾಹುಲ್ ಗಾಂಧಿ ಅಂತ ಕರೆದ್ರೆ ಬಹಳ ಚೆನ್ನಾಗಿರತ್ತೆ. ಯಾಕೆ ಅಂತ ಹೇಳ್ತೀನಿ. ನಾನು ಆಗ್ಲೇ ಹೇಳಿದೆ, ಅಮ್ಮ ಮಗ ಇಬ್ರು ಕೂಡ ಬೇಲ್ ಮೇಲೆ ಹೊರಗಿರುವಂಥದ್ದು ಅಂತ. ಅದರಲ್ಲಿ ರಾಹುಲ್ ಗಾಂಧಿ ಒಂದಷ್ಟು ಲಿಸ್ಟ್ ಇದೆ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾಮೀನನ್ನು ಪಡ್ಕೊಂಡು ರಾಹುಲ್ ಗಾಂಧಿ ಹೊರಗೆ ಇರುವಂಥದ್ದು. ಎರಡನೇದು, ಎಲ್ಲಾ ಮೋದಿಗಳು ಕಳ್ಳರು ಅನ್ನುವಂಥ ಹೇಳಿಕೆಯನ್ನ ನೀಡಿ ಜುಲೈ 6ನೇ ತಾರೀಕು 2019ರಲ್ಲಿ ರಾಹುಲ್ ಗಾಂಧಿಗೆ ಪಾಟ್ನಾ ನ್ಯಾಯಾಲಯ ಜಾಮೀನನ್ನ ನೀಡುತ್ತೆ. ಮೂರನೇದು, ಅಹಮದಾಬಾದ್ ಬ್ಯಾಂಕ್ ಮೇಲೆ ಹಣ ವರ್ಗಾವಣೆ ಆರೋಪವನ್ನು ಮಾಡಿ ಆ ವಿಚಾರದಲ್ಲೂ ಕೂಡ ಜಾಮೀನನ್ನು ಪಡ್ಕೊಂಡು ಹೊರಗೆ ಇರುವಂಥದ್ದು. ನಾಲ್ಕನೇದು, ಗೌರಿ ಲಂಕೇಶ್ ಹತ್ಯೆಯನ್ನ RSS ಸಿದ್ಧಾಂತದ ಜೊತೆಗೆ ಜೋಡಿಸಿದ ವಿಚಾರವಾಗಿ ಅದರಲ್ಲೂ ಜಾಮೀನನ್ನ ಪಡ್ಕೊಂಡು ಹೊರಗೆ ಇರುವಂಥದ್ದು. ಯಾರು? ರಾಹುಲ್ ಗಾಂಧಿ. ಐದನೇದು, ಮಹಾತ್ಮ ಗಾಂಧಿ ಅವರನ್ನ ಕೊಂದಿದ್ದು RSS ಅನ್ನುವಂಥ ಹೇಳಿಕೆ ವಿಚಾರದಲ್ಲಿ ಜಾಮೀನನ್ನ ಪಡ್ಕೊಂಡು ಹೊರಗೆ ಇರುವಂಥದ್ದು. ಆರನೇದು, RSS ನನಗೆ ಅಸ್ಸಾಂನ ಬರ್ಪೇಟಾ ಸತ್ರಕ್ಕೆ ಪ್ರವೇಶವನ್ನ ನೀಡಿಲ್ಲ ಅಂತ ಸುಳ್ಳು ಆರೋಪವನ್ನ ಮಾಡಿದ ವಿಚಾರವಾಗಿ ರಾಹುಲ್ ಗಾಂಧಿ 50,000 ಬಾಂಡ್ ಜೊತೆಗೆ ಜಾಮೀನನ್ನ ಪಡ್ಕೊಂಡು ಹೊರಗೆ ಇರುವಂಥದ್ದು. ಏಳನೇದು, ವೀರ ಸಾವರ್ಕರ್ ಅವರ ವಿರುದ್ಧ ಹೇಳಿಕೆಯನ್ನ ನೀಡಿ ಅದರಲ್ಲೂ ಕೂಡ ಉಗಿಸ್ಕೊಂಡು ಜಾಮೀನನ್ನ ಪಡ್ಕೊಂಡು ಹೊರಗೆ ಇರುವಂಥದ್ದು. ಎಂಟನೇದು, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ವಿರುದ್ಧ, ನಮ್ಮ ಸೈನಿಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ಲಕ್ನೋ ನ್ಯಾಯಾಲಯದಿಂದ ಉಗಿಸ್ಕೊಂಡು ಜಾಮೀನನ್ನ ಪಡ್ಕೊಂಡು ರಾಹುಲ್ ಗಾಂಧಿ ಹೊರಗಡೆ ಇರುವಂಥದ್ದು. ನಾಚಿಕೆ ಆಗಲ್ವಾ ಅಂತ? ರಾಹುಲ್ ಗಾಂಧಿ ಅವರ ಜೀವನ ಹೇಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಆದ್ರೆ ಎದ್ದೇಳು, ಭಾರತ ವಿರೋಧಿ ಹೇಳಿಕೆಗಳನ್ನ ನೀಡು, ದೇಶದ ವಿರುದ್ಧ, ಸೈನಿಕರ ವಿರುದ್ಧ, ಭಾರತೀಯ ಸೇನೆಯ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡು, ಕೇಸ್ ಹಾಕಿಸ್ಕೋ, ನ್ಯಾಯಾಲಯದಲ್ಲಿ ಹೋಗಿ ಅಯ್ಯೋ ಕ್ಷಮಿಸಿ ಬಿಡಿ ಅಂತ ಕ್ಷಮೆಯನ್ನ ಯಾಚಿಸು, ಜಾಮೀನನ್ನ ಪಡ್ಕೋ, ಆರಾಮಾಗಿರು, ನಿದ್ರೆ ಮಾಡು, ಅವೆಲ್ಲವನ್ನ ಪುನರಾವರ್ತನೆ ಮಾಡು. ಇವರು ನಮ್ಮ ದೇಶದ ಪ್ರಧಾನಿ ಅಭ್ಯರ್ಥಿ ಅಂತೆ. ವಾಟ್ ಎ ಕಾಮಿಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಇವತ್ತೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಏನಂತ? ಇಂಡಿಯಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ the reason PM Modi cannot stand up to President Trump despite his repeated threats is the ongoing US investigation into Adani.
One threat is to expose the financial links between Modi, Adani and Russian oil deals. Modi's hands are tied. ಅಂದರೆ ಭಾರತ ಅರ್ಥ ಮಾಡ್ಕೊಳ್ಳಿ, ಅಧ್ಯಕ್ಷ ಟ್ರಂಪ್ ಪದೇ ಪದೇ ಬೆದರಿಕೆಯನ್ನು ಹಾಕ್ತಾ ಇದ್ರು. ಪ್ರಧಾನಿ ಮೋದಿಜಿ ಆತನನ್ನ ಎದುರಿಸುವಂತಹ ಧೈರ್ಯವನ್ನ ಮಾಡಿದ ಕಾರಣ ಏನು ಅಂತ ಹೇಳಿದ್ರೆ ಅದಾನಿ ವಿರುದ್ಧ ನಡೀತಾ ಇರುವಂತಹ ಅಮೆರಿಕ ತನಿಖೆ. ಮೋದಿಜಿ, ಅದಾನಿ, ಅದೇ ರೀತಿ ರಷ್ಯಾ ತೈಲ ಒಪ್ಪಂದಗಳ ನಡುವಿನ ಆ ಹಣಕಾಸು ಒಪ್ಪಂದವನ್ನ ಬಹಿರಂಗಪಡಿಸೋ ಬೆದರಿಕೆ ಇರೋದ್ರಿಂದ ಮೋದಿಜಿಯವರ ಕೈಗಳು ಕಟ್ಟಲ್ಪಟ್ಟಿವೆ. ಆದ್ರೆ ನಾನು ಹೇಳ, ಡಿಯರ್ ಭಾರತ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈತನಿಗೆ ಅಂದ್ರೆ ರಾಹುಲ್ ಗಾಂಧಿಗೆ ಮೋದಿಜಿಯನ್ನ ಕಂಡ್ರೆ ಆಗಲ್ಲ, ರಾಹುಲ್ ಗಾಂಧಿಗೆ ಬಿಜೆಪಿಯನ್ನ ಕಂಡ್ರೆ ಆಗಲ್ಲ, ರಾಹುಲ್ ಗಾಂಧಿಗೆ RSS ಅನ್ನ ಕಂಡ್ರೆ ಆಗಲ್ಲ, ರಾಹುಲ್ ಗಾಂಧಿಗೆ ಅದಾನಿಯನ್ನ ಕಂಡ್ರೆ ಆಗಲ್ಲ, ರಾಹುಲ್ ಗಾಂಧಿಗೆ ಭಾರತೀಯ ಸೇನೆಯನ್ನ ಕಂಡ್ರೆ ಆಗಲ್ಲ, ರಾಹುಲ್ ಗಾಂಧಿಗೆ ಭಾರತೀಯ ಸೈನಿಕರನ್ನ ಕಂಡ್ರೆ ಆಗಲ್ಲ. ಕೊನೆಗೆ ರಾಹುಲ್ ಗಾಂಧಿಗೆ ಭಾರತವನ್ನ ಕೂಡ ಕಂಡ್ರೆ ಆಗಲ್ಲ. ಆತ ದ್ವೇಷ ಮಾಡ್ತಾನೆ. ಇದನ್ನ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದು. ವೀಕ್ಷಕರೇ, ಇಲ್ಲಿ ರಾಹುಲ್ ಗಾಂಧಿ ಮತ್ತು ಆತನ IT ಸೆಲ್ ಪಟಾಲಂ ಸೇರ್ಕೊಂಡು ನಮ್ಮ ದೇಶದ ಇಂಧನ ಅಗತ್ಯಗಳನ್ನ ಬೆಂಬಲಿಸೋ ಬದಲಾಗಿ ಟ್ರಂಪ್ ಪರವಾಗಿ ಇವತ್ತು ನಿಂತ್ಕೊಂಡು ಮೋದಿಜಿಯ ವಿರುದ್ಧ, ಕೊನೆಯದಾಗಿ ನಮ್ಮ ದೇಶದ ವಿರುದ್ಧ ನಿರಂತರವಾಗಿ ಪ್ರೊಪಗ್ಯಾಂಡವನ್ನ ಬಿತ್ತುತ್ತಾ ಇದ್ದಾರೆ. ಬಟ್ ಯಾಕೆ ಇವೆಲ್ಲವನ್ನ ಮಾಡ್ತಾ ಇದ್ದಾರೆ? ಅಫ್ಕೋರ್ಸ್ ಆತ ಭಾರತ ವಿರೋಧಿ, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಒಂದು ಸ್ಪೆಸಿಫಿಕ್ ಕಾರಣ ಬೇಕಲ್ವಾ? ಅಫ್ಕೋರ್ಸ್ ಇದೆ. ಏನು? UK ಕಂಪನಿ ಹೌಸ್ ದಾಖಲೆಗಳ ಪ್ರಕಾರ ರಾಹುಲ್ ಗಾಂಧಿ ಒಬ್ಬ ಬ್ರಿಟಿಷ್ ಪ್ರಜೆ. ಅಂಡ್ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆ ಕಂಪನಿಯಲ್ಲಿ ಅಂದ್ರೆ ಯಾವುದು, UK ಕಂಪನಿ ಹೌಸ್ ನಲ್ಲಿರುವಂತಹ ರಾಹುಲ್ ಗಾಂಧಿಯ ಪಾರ್ಟ್ನರ್ ಉಲ್ರಿಕ್ ಮೆಕ್ನೈಟ್ ಏನಿದ್ದಾನೆ, ಆತ ಅಮೆರಿಕಾದ ಪ್ರಜೆ. ಅಷ್ಟೇ ಅಲ್ಲ, ಆತ ರಕ್ಷಣಾ ಒಪ್ಪಂದಗಳ ವ್ಯವಹಾರದಲ್ಲಿ ಕೂಡ ಇದ್ದಾನೆ. ಇಲ್ಲಿ ಆ ಕಂಪನಿಯ ಭಾರತೀಯ ದಾಖಲೆ ಒಂದಷ್ಟು ಡೇಟಾಗಳ ಪ್ರಕಾರ ಅವರ ಕಂಪನಿಯ ಜೊತೆಗೆ ಏನು ಮಾಡಿದ್ರು ಅನ್ನುವಂಥದ್ದನ್ನ ಬಹಿರಂಗಪಡಿಸದೆ ವಿದೇಶಗಳಿಂದ ಲಕ್ಷಗಟ್ಟಲೆ ಹಣವನ್ನು ಪಡ್ಕೊಂಡಿದ್ದಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ UKಯಲ್ಲಿ ತನ್ನ ಕಾಲೇಜು ದಿನಗಳಿಂದ ಕೂಡ ಈ ರಕ್ಷಣಾ ವ್ಯಾಪಾರದಲ್ಲಿ, ಈ ಒಪ್ಪಂದಗಳಲ್ಲಿ ಇದ್ದಾನೆ. ಹಾಗಾಗಿ ಈಗ ತನ್ನ ನೆಚ್ಚಿನ ಕಂಪನಿಗಳಿಗೆ ರಕ್ಷಣಾ ಒಪ್ಪಂದಗಳನ್ನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಭಾರತದಲ್ಲಿ ಪದೇ ಪದೇ ಒಂದೊಂದೇ ವಿಚಾರವನ್ನ ತೆಗೆದು ಗಲಾಟೆಯನ್ನ ಎಬ್ಬಿಸಿ ನಾಟಕವನ್ನ ಮಾಡ್ತಾ ಇರುವಂತದ್ದು. ಆಮೇಲೆ ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ಕಂಪನಿ ಹೌಸ್ನಲ್ಲಿ ಆತನ ಬ್ರಿಟಿಷ್ ಪೌರತ್ವ ಇರುವಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಬಳಿ 2 ಪೌರತ್ವ ಇದೆ ಅನ್ನುವಂಥದ್ದು ಸಾಬೀತುಪಡಿಸುತ್ತೆ ಇದು. ಇದರಿಂದಾಗಿ ಆತ ಸಂಸದ ಹೋಗ್ಲಿ, ವಿರೋಧ ಪಕ್ಷದ ನಾಯಕ ಹೋಗ್ಲಿ, ಆತ ಯಾವುದೇ ಹುದ್ದೆಗಳಿಗೂ ಕೂಡ ಅರ್ಹ ಆಗಿರಲ್ಲ. ಗೊತ್ತಾದರೆ ಹುದ್ದೆ ಏನು, ನಮ್ಮ ದೇಶದಲ್ಲಿ ಇರೋದಕ್ಕೂ ಕೂಡ ಆತ ಅರ್ಹನಾಗಿ ಇರಲ್ಲ. ಇಲ್ಲಿ ಆತ ಇದ್ದಕ್ಕಿದ್ದ ಹಾಗೆ ಅವಾಗ ವಿದೇಶ ಪ್ರವಾಸಗಳಿಗೆ ಯಾಕೆ ಹೋಗ್ತಾ ಇರ್ತಾನೆ? ಅಲ್ಲಿ ಹಾಗಾದ್ರೆ ಅದೆಂತಹ ಘನಂದಾರಿ ಕೆಲಸ ಆತನಿಗೆ ಇರುತ್ತೆ ಅನ್ನುವಂಥದ್ದನ್ನ ಒಂಚೂರು ಕೆದಕಿದ್ರೆ ಎಲ್ಲದಕ್ಕೂ ಕೂಡ ನಮಗೆ ಉತ್ತರ ಸಿಕ್ಕಬೇಡತ್ತೆ. ಬಟ್ ಇಷ್ಟೆಲ್ಲ ಇದ್ರು, ಇಷ್ಟೆಲ್ಲ ಆದ್ರು, ಇಷ್ಟೆಲ್ಲ ಗೊತ್ತಿದ್ರು, ಆತ ತನ್ನನ್ನ ತಾನು ಹೇಗೆ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಅದು ಅಷ್ಟು ಸುಲಭನ? ಸತ್ಯ ಗೊತ್ತಿದ್ದ ಮೇಲೂ ಆತನನ್ನ ಯಾಕೆ ಈ ದೇಶ ಇಟ್ಕೊಳ್ಬೇಕು? ಆತನ ನಾಟಕಗಳನ್ನ ಯಾಕೆ ನಮ್ಮ ದೇಶ ಸಹಿಸ್ಕೊಳ್ಬೇಕು? ಫಸ್ಟ್ ಆಫ್ ಆಲ್, ಯಾರು ಈತ? ಯಾರು ಈ ರಾಹುಲ್ ಗಾಂಧಿ? ನಮ್ಮ ದೇಶದಲ್ಲಿ ಈತ ಇರೋದಕ್ಕೆ ಅರ್ಹನಾ? ಯಾಕೆ ಇರಬೇಕು? ಆತನ ದೇಶ ಬ್ರಿಟನ್ಗೆ ಕಳಿಸಿಕೊಡ್ತಾ ಇರಬೇಕಷ್ಟೆ. ಹೌದಾ ಅಲ್ವೋ? ನಿಮ್ಮ ಅನಿಸಿಕೆ ಅಂತ ಇಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.